ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ನಾರ್ತ್ ಕರ್ನಾಟಕ ಶೈಲಿಯ ಜುಣುಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವು ನಮ್ಮ ಮೈಸೂರು ಶೈಲಿಯ ಹುರುಳಿ ಜುಣುಕ ಮಾಡೋದು ಹೇಗೆ ಅಂತ ತೋರಿಸಿದ್ದೆ, ನಮ್ಮ ತವರೂರಲ್ಲಿ ಮಾಡೋ ಅಂಥದ್ದನ್ನ. ಆದರೆ ಇವತ್ತು ಮಾಡ್ತಾ ಇರೋದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರೋಂಥ ರೆಸಿಪಿ. ನಾರ್ತ್ ಕರ್ನಾಟಕ ಶೈಲಿಯ ಜುಣುಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಜುಣುಕ ಮಾಡೋದಕ್ಕೆ ಮೊದಲು ಕೆಲವೊಂದು ಐಟಮ್ನ ತರ್ತರಿಯಾಗಿ ಬಿಟ್ಕೋಬೇಕು. ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಒಂದು 7ರಿಂದ 8, ಬೆಳ್ಳುಳ್ಳಿ ಒಂದು 8 ಕರಿಬೇವಿನ ಸೊಪ್ಪು ಒಂದು ಗರಿ, ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್. ಇದಿಷ್ಟು ನೀರು ಹಾಕದೆ ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಹಸಿ ಖಾರ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನು ಪಕ್ಕ ಎತ್ತಿಟ್ಕೊಳ್ಳೋಣ. ಜುಣುಕ ಮಾಡೋದಕ್ಕೆ ಕಡಲೆ ಹಿಟ್ಟು ಉಪಯೋಗಿಸ್ತೀವಿ. ಕಡಲೆ ಹಿಟ್ಟನ್ನ ಒಗ್ಗರಣೆಲಿ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಆದರೆ ನನಗೆ ಕಷ್ಟ, ಒಂದೊಂದ್ಸಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಒಂದು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು 1/4 ಕಪ್ ಅಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಒಂದು ಚೂರು ಆಗೋದಿಲ್ಲ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ 1 ಟೀ ಸ್ಪೂನ್, ಜೀರಿಗೆ 1/2 ಟೀ ಸ್ಪೂನ್. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ನಂತರ 2 ಈರುಳ್ಳಿ ಸ್ಲೈಸಸ್ಸು, ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಾದರೂ ಕಟ್ ಮಾಡ್ಕೋಬೋದು, ಸ್ಲೈಸಸ್ ಥರನಾದರೂ ಕಟ್ ಮಾಡ್ಕೋಬೋದು. ಜೊತೆನೇ ಒಂದು ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದು 3 ನಿಮಿಷ ಈರುಳ್ಳಿನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇವಾಗ ಅರಿಶಿನ 1/4 ಟೀ ಸ್ಪೂನ್. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ರುಬ್ಬಿರೋ ಅಂಥ ಮಿಶ್ರಣ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿ, ಈ ಹಸಿಮೆಣಸಿನ್ಕಾಯಿದು ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು. ಅಲ್ಲಿವರೆಗೆ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಬೆಳ್ಳುಳ್ಳಿದೆಲ್ಲ ಹಸಿ ಘಮ ಹೋಗ್ತಿದ್ದ ಹಾಗೆ ಹುಣಸೆಹಣ್ಣಿನ ರಸ, ಗೋಲಿ ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದರ ರಸ ತಗೊಳ್ಳಿ. ಇಲ್ಲ ಅಂತ ಅಂದರೆ 1 ಟೀ ಸ್ಪೂನ್ ಅಷ್ಟು ಗಟ್ಟಿ ಪೇಸ್ಟು ಹುಣಸೆಹಣ್ಣಿಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಏನು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಟೈಮಲ್ಲಿ ಕಡಲೆ ಹಿಟ್ಟನ್ನ ಹಾಗೆ ಡೈರೆಕ್ಟ್ ಹಾಕ್ಕೊಂಡು ಗಂಟಿಲ್ದೇ ಹಾಗೆ ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು, ಹಾಕ್ಕೊಳ್ತೀನಿ. ಹೆಚ್ಚು ಕಮ್ಮಿ 1 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಥಿಕ್ನೆಸ್ ಬರುತ್ತೆ ಹಿಂಗೆ ಮಿಕ್ಸ್ ಮಾಡ್ತಾ ಕುದೀತಾ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತೀನಿ. ಇವಾಗ ಕುದಿ ಬರೋದಕ್ಕೆ ಶುರು ಆಯಿತು. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ತೀನಿ. ನೋಡಿ, ನಾನು ಹಾಕಿದಾಗ ಎಷ್ಟು ತೆಳುವಾಗಿತ್ತು, ಆಗಲೇ ಎಷ್ಟು ಗಟ್ಟಿಯಾಗಿ ಆಗೋಕ್ಕೆ ಶುರು ಆಗಿದೆ. ಇನ್ನೂ ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ಏನಿಲ್ಲ ಅಂದರೆ ಒಂದು 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಕನ್ಸಿಸ್ಟೆನ್ಸಿ ನಾನು ಅವಾಗ ಮಾಡಿದ್ದಕ್ಕೂ ಇವಾಗಲಿಗೂ ಎಷ್ಟು ಗಟ್ಟಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಆಗ್ತಾ ಇನ್ನೂ ಗಟ್ಟಿ ಆಗೋದಕ್ಕೆ ಶುರು ಆಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉದುರಿಸ್ಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಮೇಲ್ಗಡೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ಟವ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ನಾರ್ತ್ ಕರ್ನಾಟಕ ಶೈಲಿಯ ಜುಣುಕ ರೆಡಿ ಇದೆ. ಕೆಲವೊಬ್ಬರೊಬ್ಬರು ಬೆಲ್ಲನ ಹುಳಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹಾಕೊಳ್ತಾರೆ. ಇಷ್ಟಪಡೋರು ಬೆಲ್ಲ ಬೇಕಾದರೂ ಉಪಯೋಗಿಸ್ಕೋಬೋದು. ಈ ಜುಣುಕ ಅಂತೂ ನಿಮಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ನೀವು ಮಾಡಿ ಇಟ್ಕೊಂಡ್ರೆ ಇದೇನು ಬೇಗ ಕೆಡೋದಿಲ್ಲ. ಫ್ರಿಜ್ಜಲ್ಲಿ ಒಂದು 4ರಿಂದ 5 ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.